ಮೈತ್ರಿ ಕನ್ನಡ ಸಾಹಿತ್ಯ ಸಂಘ ಕರ್ನಾಟಕ ಮೇಘ ಮೈತ್ರಿ ದ್ವಿತೀಯ ಸಾಹಿತ್ಯ ಯುವ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನಾನು ಸರ್ವಾಧ್ಯಕ್ಷರ ಭಾಷಣಕ್ಕೆ ಅಣಿಯಾಗುತ್ತೇನೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ಇಂದು ಕವಿ ಚಕ್ರವರ್ತಿ ರನ್ನನ ಈ ಪವಿತ್ರ ಭೂಮಿಯಲ್ಲಿ ನೆರೆದಿರುವ ಸಮಸ್ತ ಕನ್ನಡಿಗರಿಗೆ ನನ್ನ ಪ್ರೀತಿಯ ನಮನಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರೇ, ಸಮ್ಮೇಳನದ ಉದ್ಘಾಟಕರಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಪುರಸ್ಕೃತರಾದ ಹಾಗೂ ನನ್ನ ನೆಚ್ಚಿನ ಮಿತ್ರರಾದ ಶ್ರೀ ಆರಿಫ್ ರಾಜಾ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುಧಾ ವಾರಪತ್ರಿಕೆಯ ಪ್ರಜಾವಾಣಿ ಗ್ರೂಪ್ನ ರಶ್ಮಿ ಎಸ್ ಮೇಡಮ್ ಅವರೇ, ಈ ಸಾಹಿತ್ಯ ಹಬ್ಬದ ಆಧಾರ ಸ್ತಂಭ ಮೇಘ ಮೈತ್ರಿ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರಾದ ಎಂ ರಮೇಶ್ ಕಮತ್ತಿ ಅವರೇ, ಧ್ವಜಾರೋಹಣ ಮಾಡಿರುವ ರನ್ನ ಪ್ರತಿಷ್ಠಾನದ ಸದಸ್ಯರು ಹಾಗೂ ಖ್ಯಾತ ವೈದ್ಯರಾದ KL ಒತ್ಪುಡಿ ಅವರೇ, ಹಾಗೂ ಪುಸ್ತಕ ಮಳಿಗೆಯನ್ನು ಉದ್ಘಾಟನೆ ಮಾಡಿರುವ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಹೊಸ್ಮನಿ ಅವರೇ, 4 ಕೃತಿಗಳನ್ನು ಲೋಕಾರ್ಪಣೆ ಮಾಡಿರುವ ನನ್ನ ಸಾಹಿತ್ಯದ ಮಾರ್ಗದರ್ಶಕರು ಹಿರಿಯ ಸಂಶೋಧಕರು ಹಾಗೂ ಈ ಸಾಹಿತ್ಯ ಸಮ್ಮೇಳನ ನಡೆಯಲು ಕಾರಣಕರ್ತರಾದ ಡಾಕ್ಟರ್ ಪ್ರಕಾಶ್ ಕಾಡೆಯವರೇ, ಧ್ವಜ ಹಸ್ತಾಂತರ ಮಾಡಿರುವ ಈ ಯುವ ಸಾಹಿತ್ಯ ಸಮ್ಮೇಳನದ ಮೂಲ ಕಾರ್ಯಕರ್ತರು ಕಳೆದ 1 ವಾರದಿಂದ ನಿರಂತರವಾಗಿ ಈ ಸಮ್ಮೇಳನದ ಅಧ್ಯಕ್ಷರು ಬೇಡ ಅಂತ ನಿರಂತರವಾಗಿ ತಮ್ಮಲ್ಲಿರ್ತಕ್ಕಂಥ ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ ಕನ್ನಡವನ್ನ ಸೇವೆಗೆ ತೊಡಗಿಕೊಂಡಿರುವ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಹೊಸ ಚಿಂಕಿನದ ಕರೆದುಕೊಂಡು ಹೋಗ್ತಕ್ಕಂಥ ಆನಂದ್ ಪೂಜಾರಿ ಅವರಿಗೆ ನಾವು ಇದು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರು ಸಾಲದು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಈ ಸಮ್ಮೇಳನಕ್ಕಿಂತಲೂ ಹೆಚ್ಚಾಗಿ ನನ್ನ ಸುಖ ದುಃಖಗಳನ್ನು ಹಂಚಿಕೊಂಡು ಪರಿಹಾರ ನೀಡಿ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಒಪ್ಪಿಕೊಳ್ಳಲೇಬೇಕು ಎಂದು ಬೆಂಬಲವಾಗಿ ನಿಂತು ಹುರಿದುಂಬಿಸಿದ ಡಾಕ್ಟರ್ ಶಿವಾನಂದ ಪ್ರಸಾದ್ ಅವರೇ, ಬಂಡಾಯ ಹಾಗೂ ನೇರ ನುಡಿಯ ಪತ್ರಕರ್ತ ಕಿರಣ್ ಬಾಳಗೋಳ್ ಅವರೇ, ಮೈಸೂರಿನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗಂಗಾಧರಪ್ಪ ಅವರೇ, ಹಿತಚಿಂತಕರಾದ ಕನ್ನಡದ ಸಂಘಟಕರಾದ ಶ್ರೀ ಚಂದ್ರಶೇಖರ್ ದೇಸಾಯಿ ಅವರೇ, ಈ ಸಮ್ಮೇಳನಕ್ಕೆ ಬೆಂಬಲ ನೀಡಿದ ಕಾಣಿಪ ಸಂಘದ ಅಧ್ಯಕ್ಷರು ಹಾಗೂ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ರತ್ನಾಕರ್ ಶೆಟ್ಟಿ ಅವರೇ, ಸಮಾಜ ಸೇವಕರಾದ ಅರ್ಜಿ ಪಾಟೀಲ್ ರವರೇ, ಮೊದಲ ಖ್ಯಾತ ಸಾಹಿತಿ ಹಾಗೂ ರಾಯಲ್ ಸ್ಕೂಲ್ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗಿದರಾ ಸಾತ್ನೂರ್ ಅವರೇ, ವಿಚಾರಗೋಷ್ಠಿ ಅಧ್ಯಕ್ಷತೆಯನ್ನ ವಹಿಸಿರುವ ಪತ್ರಕರ್ತ ಅಶೋಕ್ ಕುಲಕರ್ಣಿ ಅವರೇ, ಆಶಯ ನುಡಿಯಿರುವ ಮಲ್ಲಿಕಾರ್ಜುನ್ ಅರಬಿ ಅವರೇ, ಉಪನ್ಯಾಸಕರೇ, ಅಂಕನಕಾರರು ಹಾಗೂ ನನ್ನ ಸಣ್ಣ ಕೀರ್ತಿನ ದೊಡ್ಡದಾಗಿ ಹೇಳುವ ಖ್ಯಾತ ವಕೀಲರಾದ ಶ್ರೀ ಪ್ರಕಾಶ್ ವಸ್ತ್ರಾದ್ ಅವರೇ, ಪುಸ್ತಕ ಓದುವ ಸಂಸ್ಕೃತಿ ಯುವ ಜನತೆ ಕುರಿತು ಮಾತನಾಡಿರುವ ಮಹಲಿಪುರದ ಶ್ರೀಮತಿ ದ್ರಾಕ್ಷಾಯಣಿ ಮಂಡಿಯವರೇ, ಹಿರಿಯ ಪತ್ರಕರ್ತರೇ ವೀರೇಶ್ ಅಕ್ಸರ್ ಅವರೇ, ಗುರುನಾಥ್ ಬೇಡ್ಕಿಡಾದವರೇ ಹಾಗೂ PY ಜಾನೋಜಿ ಅವರೇ, ರಮೇಶ್ ಅರ್ಕೇರಿ ಅವರೇ, ಕವಿಗೋಷ್ಠಿಯಲ್ಲಿ ವಹಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಭೀಮಣ್ಣ ಹುಣಸಿಕಟ್ಟೆಯವರೇ ಹಾಗೂ ಎಲ್ಲ ಕವಿಗಳೇ, ಇಂದು ಇತಿಹಾಸ ಪ್ರಸಿದ್ಧ ಕವಿ ಚಕ್ರವರ್ತಿ ರನ್ನ ನಡೆದಾಡಿದ ಮೊದಲದ ಈ ಪುಣ್ಯ ನೆಲದಲ್ಲಿ ಇಂದು ಹಮ್ಮಿಕೊಂಡಿರುವ ಮೇಘ ಮೈತ್ರಿ ದ್ವಿತೀಯ ಯುವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಗೌರವವನ್ನು ನನಗೆ ನೀಡಿರುವುದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇದು ನನಗೆ ಸಂದ ಗೌರವ ಅಲ್ಲ, ಬದಲಾಗಿ ಕನ್ನಡದ ಯುವ ಸಾಹಿತ್ಯಿಕ ದುಡಿತಕ್ಕೆ ಸಂದ ಗೌರವ ಎಂದು ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ. ಕನ್ನಡ ಸಾಹಿತ್ಯವು ಪಂಪ, ರನ್ನ, ಹೊನ್ನರಿಂದ ಹಿಡಿದು ಇಂದಿನ ಯುವ ಕವಿಗಳಿಗೆ ಒಂದು ಅವಿರತ ಹರಿವು. ಇಂದು ಸಾಹಿತ್ಯ ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ, ಅದು ಡಿಜಿಟಲ್ ಲೋಕದಲ್ಲಿ ವ್ಯಾಪಿಸಿದೆ. ರಾಜ್ಯ ಮಟ್ಟದಲ್ಲಿ ಯುವಕರು ಸಾಮಾಜಿಕ ಜಾಲತಾಣಗಳ ಮೂಲಕ ಸಾಹಿತ್ಯವನ್ನ ಜನಪ್ರಿಯಗೊಳಿಸುತ್ತಿದ್ದಾರೆ. ಆದರೆ ಕೇವಲ ಬರೆಯುವುದು ಮುಖ್ಯವಲ್ಲ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಮನುಷ್ಯತ್ವವನ್ನು ಸಾರುವ ಸಾಹಿತ್ಯ ಸೃಷ್ಟಿಯಾಗಬೇಕಿದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಉಳಿವಿಗಾಗಿ ಪ್ರತಿಯೊಬ್ಬ ಕನ್ನಡಿಗನು ತನ್ನ ಮನೆಯಿಂದಲೇ ಕನ್ನಡದ ಬಳಕೆಯನ್ನು ಆರಂಭಿಸಬೇಕಿದೆ. ಜಾಗತೀಕರಣದ ಈ ಯುಗದಲ್ಲಿ ನಮ್ಮ ಭಾಷೆಯ ಸೊಗಡನ್ನು ಉಳಿಸಿಕೊಳ್ಳುವುದು ದೊಡ್ಡ ಸವಾಲು. ಯುವ ಸಾಹಿತಿಗಳು ಕೇವಲ ಭಾವನಾತ್ಮಕ ಸಾಹಿತ್ಯಕ್ಕೆ ಅಂಟಿಕೊಳ್ಳದೆ ವೈಜ್ಞಾನಿಕ ಮನೋಭಾವ ಮತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತು ಗಂಭೀರ ಸಾಹಿತ್ಯ ರಚನೆಗೆ ಮುಂದಾಗಬೇಕು.
ಇಂದು ಕನ್ನಡ ಸಾಹಿತ್ಯವು ಅನ್ವಯಿಕ ಸಾಹಿತ್ಯವಾಗಿ ಬೆಳೆಯಬೇಕಿದೆ. ವೈದ್ಯಕೀಯ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ ಹಾಗೂ ಕಾನೂನು ಮಾಹಿತಿಗಳು ಕನ್ನಡದಲ್ಲಿ ಸರಳವಾಗಿ ಲಭ್ಯವಾಗಬೇಕು. ನಾವು ಕನ್ನಡವನ್ನು ಕೇವಲ ಭಾವನಾತ್ಮಕವಾಗಿ ಮಾತ್ರವಲ್ಲದೆ ಬದುಕಿನ ಭಾಷೆಯಾಗಿ, ತಾಂತ್ರಿಕ ಭಾಷೆಯಾಗಿ ಬೆಳೆಸಬೇಕಾಗಿದೆ. ಬಾಗಲಕೋಟೆ ಜಿಲ್ಲೆ ಮತ್ತು ಮುಧೋಳದ ಸಾಂಸ್ಕೃತಿಕ ಇತಿಹಾಸ. ಬಾಗಲಕೋಟೆ ಜಿಲ್ಲೆ ಎಂದರೆ ಅದು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ತವರೂರು. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಅಂತ ಐತಿಹಾಸಿಕ ತಾಣಗಳನ್ನು ಹೊಂದಿರುವ ಈ ಮಣ್ಣಿನಲ್ಲಿ ಸಾಹಿತ್ಯದ ಕಂಪನ್ನು ಪಸರಿಸುವುದು ಸುಲಭವಾದ ಕೆಲಸವಲ್ಲ. ಈ ನೆಲವು ನೂರಾರು ಕವಿಗಳಿಗೆ, ಕಲಾವಿದರಿಗೆ ಜನ್ಮ ನೀಡಿದ ನಮ್ಮ ಜಿಲ್ಲೆಯ ಜನಪದ ಸಾಹಿತ್ಯವು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದೆ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳ ತೀರದ ಈ ಸಂಸ್ಕೃತಿ ನಮ್ಮೆಲ್ಲರ ಹೆಮ್ಮೆ. ಮುಧೋಳ ಎಂದರೆ ಕೂಡಲೇ ನೆನಪಾಗುವುದು ರನ್ನನ ಗದಾಯುದ್ಧ. 10ನೇ ಶತಮಾನದಲ್ಲಿ ವೀರರಸದ ಬೆರಪು ನೀಡಿದ ಕವಿ ಚಕ್ರವರ್ತಿ ರನ್ನನ ಜನ್ಮಭೂಮಿಯಾದ ಈ ಮುಧೋಳಕ್ಕೆ ಭವ್ಯವಾದ ಇತಿಹಾಸವಿದೆ. ಮುಧೋಳದ ಗೋರ್ಪಡೆ ಸಂಸ್ಥಾನಿಕರ ಆಳ್ವಿಕೆ, ಇಲ್ಲಿನ ಪ್ರಸಿದ್ಧ ಮುಧೋಳ ಹಂಸ್ ನಾಯಿಗಳ ತಳಿ ಮತ್ತು ಇಲ್ಲಿನ ಸಮೃದ್ಧ ಕಬ್ಬಿನ ಗದ್ದೆಗಳು ಈ ನಾಡಿನ ಆರ್ಥಿಕ ಮತ್ತು ಸಾಂಸ್ಕೃತಿಕ ಬಲವಾಗಿದೆ. ಮಾಲಿಕ್ಪುರದಂತಹ ವಾಣಿಜ್ಯ ಕೇಂದ್ರಗಳನ್ನು ಹೊಂದಿರುವ ಮುಧೋಳ ತಾಲೂಕು, ಅಖಂಡ ಮುಧೋಳ ತಾಲೂಕು ಈಗ ಸಾಹಿತ್ಯಿಕವಾಗಿಯೂ ಬೆಳೆಯುತ್ತಿರುವುದು ಸಂತಸದ ವಿಷಯ. ಈ ನೆಲದ ಪ್ರತಿಭೆಗಳಿಗೆ ಯುವ ಸಾಹಿತ್ಯ ಸಮ್ಮೇಳನವು ಒಂದು ದೊಡ್ಡ ವೇದಿಕೆಯಾಗಲಿ. ಇಂದಿನ ಸಮ್ಮೇಳನದ ಅಧ್ಯಕ್ಷನಾಗಿ ಕನ್ನಡ ಪುಸ್ತಕ ಲೋಕ ಎದುರಿಸುತ್ತಿರುವ ಕೆಲವು ಕಟು ವಾಸ್ತವಗಳನ್ನು ಹಾಗೂ ಸರ್ಕಾರಕ್ಕೆ ನಮ್ಮ ಆಗ್ರಹಗಳನ್ನು ನಿಮ್ಮ ಮುಂದೆ ಮಂಡಿಸಲು ಬಯಸುತ್ತೇನೆ. ಆಡಳಿತಾತ್ಮಕ ವಿಕೇಂದ್ರೀಕರಣ. ಇಂದು ಬೆಂಗಳೂರೇ ಎಲ್ಲಕ್ಕೂ ಕೇಂದ್ರ ಸ್ಥಾನವಾಗಿದೆ. ನಮ್ಮ ಎಲ್ಲ ಅಕಾಡೆಮಿಕ್ ಪ್ರಾಧಿಕಾರಗಳಲ್ಲಿ ಅರ್ಧದಷ್ಟಾದರೂ ಬೆಳಗಾವಿಯ ಸುವರ್ಣಸೌಧಕ್ಕೆ ಶಿಫ್ಟ್ ಆಗಬೇಕಿದೆ. ಪುಸ್ತಕಗಳು ಗ್ರಂಥಾಲಯಕ್ಕೆ ಆಯ್ಕೆಯಾದರೆ ಅವುಗಳನ್ನು ಬೆಂಗಳೂರಿಗೆ ತಲುಪಿಸುವುದೇ ಒಂದು ಸರ್ಕಸ್ ಆಗುತ್ತಿದೆ. ಇದು ತಪ್ಪಬೇಕು. ಆಯ್ಕೆಯಾದ ಪುಸ್ತಕಗಳನ್ನು ಬೆಳಗಾವಿ, ಮಂಗಳೂರು ಹಾಗೂ ಕಲಬುರಗಿಗಳಲ್ಲಿ ಸಂಗ್ರಹಿಸುವ ವಿಕೇಂದ್ರೀಕರಣ ಜಾರಿಯಾಗಲಿ. ರಾಷ್ಟ್ರೀಯ ಗ್ರಂಥಾಲಯ ಮಾದರಿ. ಕನ್ನಡ ಭಾಷೆಯಲ್ಲಿ ಪ್ರಕಟವಾದ ಹಾಗೂ ಪ್ರಕಟವಾಗುತ್ತಿರುವ ವಿವಿಧ ಸಾಹಿತ್ಯ ಪ್ರಕಾರಗಳ ಬೃಹತ್ ಕನ್ನಡ ಗ್ರಂಥ ಭಂಡಾರವನ್ನು ಕಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಮಾದರಿಯಲ್ಲಿ ಸ್ಥಾಪಿಸಬೇಕು. ಇದು ರಾಜಧಾನಿಯಿಂದ ಹೊರಗಿರಬೇಕು. ಪುಸ್ತಕ ಖರೀದಿ ಮತ್ತು ಪಾರದರ್ಶಕತೆ. ಪುಸ್ತಕ ಖರೀದಿಯಲ್ಲಿ ಪಾರದರ್ಶಕತೆ ಬರಬೇಕು. ಲೇಖಕರಿಂದ ಕೇವಲ 300 ಪುಸ್ತಕಗಳ ಬದಲು 500 ಪುಸ್ತಕಗಳನ್ನು ಖರೀದಿಸಬೇಕು. ಅಕಾಡೆಮಿ, ವಿಶ್ವವಿದ್ಯಾಲಯ ಮತ್ತು ಪ್ರಾಧಿಕಾರಗಳ ಪುಸ್ತಕಗಳು ವರ್ಷ ಪೂರ್ತಿ ಅರ್ಧ ಬೆಲೆಗೆ ಸಿಗುವಂತೆ ವಹಿಸಬೇಕು. ಕನ್ನಡದ ಕೆಲವು ಪ್ರಕಾಶಕರು ಲೇಖಕರ ಪುಸ್ತಕಗಳನ್ನು ಪ್ರಕಟಿಸುವಲ್ಲಿ ತೋರುವ ಅನ್ಯಾಯ ಕಣ್ಣಿಗೆ ರಾಜುವಂತಿದೆ. ಲೇಖಕರಿಂದ ಹಸ್ತಪ್ರತಿ ತರಿಸಿಕೊಂಡು ತಮ್ಮ ಪ್ರಕಾಶನದಿಂದ ಪ್ರಕಟಿಸಿ ಮೂಲ ಲೇಖಕರಿಗೆ ಕೇವಲ 50-100 ಪ್ರತಿಗಳನ್ನಷ್ಟೇ ಕೊಟ್ಟು ಕೈ ತೊಳೆದುಕೊಳ್ಳುತ್ತಾರೆ. ಸಂಭಾವನೆಯ ಮಾತಿನಲ್ಲಿ ಕೇವಲ ಗ್ರಂಥಾಲಯ ಖರೀದಿಗಾಗಿ 300 ಪ್ರತಿಗಳನ್ನಷ್ಟೇ ಮುದ್ರಿಸಿ 1000 ಪ್ರತಿ ಎಂದು ತೋರಿಸುವ ಮೋಸವೂ ಇದೆ. ಇದು ಸಾಹಿತಿಗಳ ಕನಸಿಗೆ ಕೊಳ್ಳೆ ಇಡುವ ಕೆಲಸ. ಲೇಖಕರೇ ಪ್ರಕಾಶಕರಾಗಿ ದುಡ್ಡು ಹಾಕಿ ಪ್ರಕಟಿಸಿದ ಪುಸ್ತಕಗಳು ಮಾರಾಟವಾಗಲಿ ಬರೀ ಗೌರವ ಪ್ರತಿಗಳ ರೂಪದಲ್ಲಿ ಮನೆ ತುಂಬಿವೆ. ಗ್ರಂಥಾಲಯದವರು ಖರೀದಿಸುತ್ತಾರೆ ಎಂದು 5 ವರ್ಷವಾದರೂ ಜಾತಕ ಪಕ್ಷಕ್ಕೆ ಕಾಯುವ ಆತಂಕ ಮುಂದುವರೆದಿದೆ. ಕೆಲವು ದೈತ್ಯ ಪ್ರಕಾಶಕರು ಒಮ್ಮೆಲೆ 100 ಪುಸ್ತಕ ಪ್ರಕಟಿಸಿ ಸಾಧನೆ ಹೇಳಿಕೊಳ್ಳುತ್ತಾರೆ. ಆದರೆ ಅವು ಓದುಗರ ಕೈ ಸೇರುತ್ತವೆ ಎಂಬುದು ಯಕ್ಷ ಪ್ರಶ್ನೆ. ಇಂದು ರಾಜಧಾನಿಯ ಲೇಖಕರ ಕೃತಿಗಳು ಮಾತ್ರ ಟಾಪ್ 10 ನಲ್ಲಿ ಕರೆಯುತ್ತವೆ, ಪ್ರಶಸ್ತಿಗಳನ್ನು ದೋಚಿಕೊಳ್ಳುತ್ತವೆ. ಇಲ್ಲಿನ ಮಾನದಂಡಗಳೇ ಅರ್ಥವಾಗುತ್ತಿಲ್ಲ. ರಾಜಕೀಯ ಮತ್ತು ರಾಜಧಾನಿಗೆ ಹತ್ತಿರವಿರುವ ಅಕಾಡೆಮಿಗಳ ಸ್ಥಾನಮಾನ ಪಡೆಯುತ್ತಿದ್ದರೆ ಮೋಡಿಯಲ್ಲಿ ಸದ್ದಿಲ್ಲದೆ ಬರೆಯುತ್ತಿರುವ ಉತ್ತಮ ಲೇಖಕರು ವಂಚಿತರಾಗುತ್ತಾರೆ. ಇಂತಹ ಸಂದರ್ಭದಲ್ಲಿ ಮೇಘ ಮೈತ್ರಿ ಅಂತ ಸಂಸ್ಥೆಗಳು ಉತ್ತಮ ಕೃತಿಗಳನ್ನು ಗುರುತಿಸುವುದು ಆಶಾದಾಯಕ ಬೆಳವಣಿಗೆ. ಹೊಸ ಲೇಖಕರ ಕೃತಿಗಳು ವಿಮರ್ಶೆಗಾಗಿ ವರ್ಷಗಟ್ಟಲೆ ಕಾಯಬೇಕಾದ ಸ್ಥಿತಿ ಬದಲಾಗಲಿ. ಮಹಾತ್ಮ ಗಾಂಧೀಜಿಯವರ ಸ್ಥಳೀಯತೆಯ ಯೋಜನೆಗಳ ಮೂಲ ಮಂತ್ರವಾಗಿತ್ತು. ಅವರ ಆಶಯದಂತೆ ಇಂದು ಗ್ರಾಮೀಣ ಗ್ರಂಥಾಲಯಗಳಿಗೆ ಜೀವ ಬಂದಿದೆ. ಆದರೆ ಗ್ರಾಮದ ಜನ ಬಯಸುವ ಪುಸ್ತಕಗಳು ಅಲ್ಲಿ ಸಿಗುತ್ತಿಲ್ಲ. ಗ್ರಂಥಾಲಯ ಪಿತಾಮಹ ಎಸ್.ಆರ್. ರಂಗನಾಥನ್ ಅವರ ಸೂತ್ರಗಳನ್ನು ನಾವು ಪಾಲಿಸಬೇಕು. ಗ್ರಂಥಗಳು ಉಪಯೋಗಕ್ಕಾಗಿವೆ. ಪ್ರತಿಯೊಬ್ಬ ಓದುಗನಿಗೆ ಅವನದೇ ಗ್ರಂಥ. ಇಂದು ಗ್ರಂಥಾಲಯಗಳಲ್ಲಿ ಓದುಗರ ಸಂಖ್ಯೆ ಕ್ಷೀಣಿಸುತ್ತಿದೆ. ಇದನ್ನು ತಡೆಯಲು ಪ್ರತಿ ಊರಿನ ಬಸ್ ನಿಲ್ದಾಣಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸುಸಜ್ಜಿತ ಓದು ಕೋಣೆಗಳು ನಿರ್ಮಾಣವಾಗಬೇಕು. ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಅವರು ಮಾಡಿರುವ ಓದುವ ಕೋಣೆ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ. ಇಂದು ಮೊಬೈಲ್ ಕೀಳಿನ ನಡುವೆಯೇ
ಕನ್ನಡ ಕಟ್ಟುವ ಕಾಯಕದಲ್ಲಿ ತೊಡಗಿರುವ ಮನೋಹರ ಗ್ರಂಥಮಾಲೆ, ಅಕ್ಷರ ಪ್ರಕಾಶನ, ಸಾಹಿತ್ಯ ಪ್ರಕಾಶನ, ನವ ಕರ್ನಾಟಕ, ಅಭಿನವ, ಅಂಕಿತ, ಬೆರಗು ಪ್ರಕಾಶನ ಸೇರಿದಂತೆ ನಾಡಿನ ಎಲ್ಲ ಪ್ರಕಾಶನ ಸಂಸ್ಥೆಗಳು ಗಳಿಗೂ ನನ್ನ ಕೃತಜ್ಞತೆಗಳು. ಕುವೆಂಪು ಭಾಷಾ ಭಾರತೀಯ ನಮ್ಮ ಭಾರತದ ಉತ್ತಮ ಕೃತಿಗಳನ್ನು ಬೇರೆ ಭಾಷೆಗಳಿಗೆ ಭಾಷಾಂತರಿಸುವ ಕೆಲಸವನ್ನು ನಿರಂತರವಾಗಿ ಮಾಡಲಿ. ಕೊನೆಯದಾಗಿ, ಸಾಹಿತ್ಯ ಎಂದರೆ ಬದುಕಿನ ಕನ್ನಡಿ. ನಾವು ಬರೆಯುವ ಪ್ರತಿಯೊಂದು ಅಕ್ಷರವು ಸಮಾಜದಲ್ಲಿ ಬದಲಾವಣೆ ತರುವಂತಿರಲಿ. ಜಾತಿ, ಮತ, ಧರ್ಮದ ಅಡೆತಡೆಗಳಿಲ್ಲದ ಮನುಷ್ಯ ಮತ್ತು ವಿಶ್ವಪಥದತ್ತ ಸಾಗಲು ಸಾಹಿತ್ಯ ಪ್ರೇರಕವಾಗಲಿ. ಈ ಯುವ ಸಾಹಿತ್ಯ ಸಮ್ಮೇಳನ ಕೇವಲ ಒಂದು ದಿನದ ಸಂಭ್ರಮವಾಗಿ ಮುಗಿಯಬಾರದು. ಇಲ್ಲಿ ಹುಟ್ಟಿದ ವಿಚಾರಗಳು ನಮ್ಮೆಲ್ಲರ ಬದುಕಿನಲ್ಲಿ ಜ್ಞಾನದೀಪವನ್ನು ಬೆಳಗಲಿ. ಮತ್ತೊಮ್ಮೆ ಈ ಸಮ್ಮೇಳನಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ನಮಿಸುತ್ತಾ, ನನಗೆ ಈ ಅಧ್ಯಕ್ಷೀಯ ಗೌರವ ನೀಡಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲಾದರೂ